ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲ, ದೇಹದ ಮೇಲೆ ಒಂದೇ ಒಂದು ಹೊಲಿಗೆಯಾಗಲಿ ಅಥವಾ ಗಾಯದ ಗುರುತಾಗಲಿ ಇರಲ್ಲ. ಚಿಕಿತ್ಸೆ ಮುಗಿದ ಕೆಲವೇ ಗಂಟೆಗಳಲ್ಲಿ ಮನೆಗೂ ಹೋಗಬಹುದು. ಹೌದು, ಭಾರತೀಯ ವೈದ್ಯಕೀಯ ರಂಗದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿರುವ ಇಂತಹದ್ದೊಂದು ವಿಸ್ಮಯಕಾರಿ ಸಾಧನೆಗೆ ಸಾಕ್ಷಿಯಾಗಿದೆ ನಮ್ಮ ಬೆಂಗಳೂರು. ಬೆಂಗಳೂರಿನ ಕೆಂಗೇರಿಯಲ್ಲಿರುವ ಪ್ರತಿಷ್ಠಿತ ಗ್ಲೆನೆಗಲ್ಸ್ BGS ಆಸ್ಪತ್ರೆಯಲ್ಲಿ 41 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಮಹಿಳೆಯೊಬ್ಬರಿಗೆ ಈ ಅಪರೂಪದ ಚಿಕಿತ್ಸೆ ನೀಡಲಾಗಿದೆ. 3 ವರ್ಷಗಳ ಹಿಂದೆ ಸಣ್ಣದಾಗಿ ಕಾಣಿಸಿಕೊಂಡ ಈ ಕ್ಯಾನ್ಸರ್ ರಹಿತ ಥೈರಾಯ್ಡ್ ಗಡ್ಡೆ ಇತ್ತೀಚೆಗೆ 16 ಕ್ಯೂಬಿಕ್ ಸೆಂಟಿಮೀಟರ್ನಷ್ಟು ದೊಡ್ಡದಾಗಿ ಬೆಳೆದಿತ್ತು. ಜೊತೆಗೆ ಅಸಾಮಾನ್ಯ ದೊಡ್ಡ ರಕ್ತನಾಳವೊಂದು ಈ ಗಡ್ಡೆಗೆ ರಕ್ತ ಪೂರೈಸುತ್ತಿತ್ತು. ಹೀಗಾಗಿ ಸಾಂಪ್ರದಾಯಿಕ ವಿಧಾನಗಳಲ್ಲಿ ಇದನ್ನು ಕರಗಿಸುವುದು ದೊಡ್ಡ ಸವಾಲಾಗಿತ್ತು. ಇದು ರೈಟ್ ಮತ್ತೆ ಲೆಫ್ಟ್ ಸೈಡ್ ಇರುತ್ತೆ. ಸೊ ಈ ತರ ಗಂಟುಗಳು ಸಾಮಾನ್ಯವಾಗಿ ನಾವು ನೋಡ್ತೀವಿ, ಸ್ವೆಲ್ಲಿಂಗ್ ತರ ಕಾಣಿಸುತ್ತೆ ಅಥವಾ ಒಂದು ನೀರು ತುಂಬಿಕೊಂಡಿರೋ ಗಂಟು ಅಂತ ಹೇಳ್ತೀವಿ. ಸೊ ಇದರಿಂದ ಏನಾಗುತ್ತೆ, ಸೊ ಈ ಥೈರಾಯ್ಡ್ ಮತ್ತೆ ನಾವು ಏನು ಅನ್ನನಾಳ ಅಂತ ಹೇಳ್ತೀವಿ, ಊಟ ಮಾಡೋ ಜಾಗ ವೆರಿ ಕ್ಲೋಸ್ ಟು ಈಚ್ ಅದರ್. ಸೊ ಯಾವುದೇ ಒಂದು ಎಕ್ಸ್ಟ್ರಾ ಗಂಟು ಅಂದ್ರೆ ನೋಡಿಯೋ ಬಂದಾಗ ಪೇಷಂಟ್ಸ್ ಏನ್ ತೊಂದರೆ ಆಗುತ್ತೆ ಅಂದ್ರೆ ಅವ್ರಿಗೆ ಊಟ ಮಾಡಕ್ಕೆ ಕಷ್ಟ ಆಗುತ್ತೆ. ಫೀಲ್ ಲೈಕ್ ಸಮಥಿಂಗ್ ಇಸ್ ಸ್ಟಕ್ ದೇರ್ ಅಂತೀವಿ, ಅಥವಾ ಪ್ರೆಷರ್ ಸಿಂಪ್ಟಮ್ ಅಂತ ಹೇಳ್ತೀವಿ. ಇನ್ನು ಪೇಷಂಟ್ಸ್ ಏನಾಗುತ್ತೆ, ಮಲ್ಕೊಂಡಾಗ ಉಸಿರಾಡಕ್ಕೆ ಕಷ್ಟ ಆಗೋದು, ಬಿಕಾಸ್ ಅಗೇನ್ ಇಟ್ ಇಸ್ ವೆರಿ ಕ್ಲೋಸ್ ಟು ದ ಏರ್ ವೇ, ನಾವು ಎಲ್ಲಿಂದ ಉಸಿರಾಡ್ತೀವಿ ಅಲ್ಲಿಂದ. ಸೊ ದ್ಯಾಟ್ಸ್ ದ ರೀಸನ್ ದಿಸ್ ಕ್ಯಾನ್ ಕಾಸ್ ಪ್ರೆಷರ್ ಎಫೆಕ್ಟ್ಸ್. ಮೊದಲಿಗೆ ಡೈರೆಕ್ಟ್ ಪಂಚರ್ ಎಂಬೋಲೈಸೇಷನ್ ಮೂಲಕ ಗಡ್ಡೆಗೆ ರಕ್ತ ಸರಬರಾಜು ಮಾಡುತ್ತಿದ್ದ ರಕ್ತನಾಳವನ್ನು ಸಂಪೂರ್ಣವಾಗಿ ಮುಚ್ಚಲಾಯಿತು. ತಕ್ಷಣವೇ ಮೈಕ್ರೋವೇವ್ ಆಬ್ಲೇಷನ್ ಬಳಸಿ ನಿಯಂತ್ರಿತ ಶಾಖದ ಮೂಲಕ ಗಡ್ಡೆಯನ್ನು ಸಂಪೂರ್ಣವಾಗಿ ಕರಗಿಸಲಾಗಿದೆ. ವಿಶೇಷ ಅಂದರೆ ಯಾವುದೇ ದೊಡ್ಡ ಆಪರೇಷನ್ ಥಿಯೇಟರ್ ಅಗತ್ಯವಿಲ್ಲದೆ ಕೇವಲ ಸಾಮಾನ್ಯ 4 ಕ್ಯಾನ್ಸುಲಾ ಮತ್ತು ಅಲ್ಟ್ರಾಸೌಂಡ್ ಯಂತ್ರದ ಸಹಾಯದಿಂದ ಲೋಕಲ್ ಅನಸ್ತೇಷಿಯಾ ನೀಡಿ ಕೇವಲ 90 ನಿಮಿಷಗಳಲ್ಲಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗಿದೆ. ಎಕ್ಸ್ರೇಸು, CT ಸ್ಕ್ಯಾನ್, MRI ಎಲ್ಲ ಮಾಡುವಂಥದ್ದು ಅದು ರೇಡಿಯಾಲಜಿಯಲ್ಲಿ ಬರ್ತಿರೋದು. That is my basic graduation ಅಂತ ಹೇಳ್ಬೋದು. Now there is a special branch called as an extension of the radiology branch, which is a super specialty called as intervention radiology ಅಂತ ಹೇಳಿ. ಸೊ ಈ ಇಂಟರ್ವೆನ್ಷನ್ ರೇಡಿಯಾಲಜಿಯಲ್ಲಿ ನಾವು ಬರೀ ಡಯಾಗ್ನೋಸ್ ಮಾಡೋದಲ್ಲದೆ ಮೆಜಾರಿಟಿ ಆಫ್ ದ ಕೇಸಸ್, ಮೆಜಾರಿಟಿ ಆಫ್ ದ ಕಂಡೀಷನ್ಸ್ ಅನ್ನು ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಈ ಸವಾಲನ್ನು ಮೆಟ್ಟು ನಿಂತಿದ್ದು ಆಸ್ಪತ್ರೆಯ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನವೀನ್ ಚಂದ್ರಶೇಖರ್ ಮತ್ತು ಅವರ ತಂಡ. ವೈದ್ಯರು ಭಾರತದಲ್ಲೇ ಮೊದಲ ಬಾರಿಗೆ 2 ವಿಭಿನ್ನ ತಂತ್ರಜ್ಞಾನಗಳನ್ನು ಒಂದೇ ಹಂತದಲ್ಲಿ ಸಂಯೋಜಿಸಿದರು. ಫಲಿತಾಂಶವಾಗಿ 16 ಕ್ಯೂಬಿಕ್ ಸೆಂಟಿಮೀಟರ್ ಇದ್ದ ಬೃಹತ್ ಗಡ್ಡೆ ಕೇವಲ 3 ಕ್ಯೂಬಿಕ್ ಸೆಂಟಿಮೀಟರ್ನಷ್ಟು ಇಳಿದಿದೆ. ಥೈರಾಯ್ಡ್ ಗ್ರಂಥಿಗೆ ಯಾವುದೇ ಹಾನಿಯಾಗದೆ ಕುತ್ತಿಗೆಯ ಮೇಲಿದ್ದ ಗಡ್ಡೆ ಸಂಪೂರ್ಣವಾಗಿ ಮಾಯವಾಗಿದೆ. ರೋಗಿಯು ಚಿಕಿತ್ಸೆ ಉದ್ದಕ್ಕೂ ಎಚ್ಚರವಾಗಿದ್ದು ಅದೇ ದಿನ ಆಸ್ಪತ್ರೆಯಿಂದ ಮನೆಗೆ ತೆರಳಿದ್ದಾರೆ. ವೈದ್ಯಕೀಯ ರಂಗದಲ್ಲಿ ಆಗುತ್ತಿರುವ ಇಂತಹ ಸುಧಾರಿತ ತಂತ್ರಜ್ಞಾನಗಳು ರೋಗಿಗಳಿಗೆ ವರದಾನವಾಗುತ್ತಿರುವುದು ಹೆಮ್ಮೆಯ ವಿಷಯ. ಈ ಮಾಹಿತಿ ನಿಮಗೂ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಹಾಗೂ ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.